ಸ್ನೇಹಿತರೆ ನಮಸ್ಕಾರ. ಇದೀಗ ಬಿಗ್ ಬಾಸ್ನ ಫೀವರ್ ಶುರುವಾಗಿದೆ. ಕನ್ನಡದಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ 12ರ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಕೌಂಟೌನ್ಗಳು ಆರಂಭ ಆಗಿದ್ದಾವೆ. ಈ ಬಾರಿ ಬಿಗ್ ಬಾಸ್ಗೆ ಯಾರೆಲ್ಲ ಹೋಗ್ತಾರೆ, ಯಾರೆಲ್ಲ ಸ್ಪರ್ಧಿಗಳಿರ್ತಾರೆ, ಹೇಗಿರುತ್ತೆ ಈ ಬಾರಿಯ ಸೀಸನ್ 12 ಅನ್ನೋಂಥ ಕುತೂಹಲ ಒಂದು ಕಡೆ ಆದರೆ, ಅಚ್ಚರಿ ಅನ್ನೋ ರೀತಿಯಲ್ಲಿ ಕೆಲವೊಂದಷ್ಟು ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆಯ ಒಳಗಡೆ ಕಳಿಸುವಂಥ ಲೆಕ್ಕಾಚಾರವನ್ನು ಬಿಗ್ ಬಾಸ್ ತಂಡ ಕಲರ್ಸ್ ಟೀಮ್ ಹಾಕಿಕೊಂಡಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಇಷ್ಟು ಸೀಸನ್ನಲ್ಲಿ ಸುದೀಪ್ ಅವರಿಗೆ ಈ ಸೀಸನ್ ಶುರುವಾಗುವಂತಹ ಆರಂಭದವರೆಗೂ ಕೂಡ ಯಾವುದೇ ಸೀಸನ್ ಇರ್ಬೋದು, 11 ಇರ್ಬೋದು, 10 ಇರ್ಬೋದು, ಯಾವುದೇ ಸೀಸನ್ ಶುರುವಾಗುವಂತಹ ಆರಂಭದ ದಿನದವರೆಗೂ ಕೂಡ ಎಂಥವರು ಬರ್ತಾರೆ, ಇವರೇ ಬರ್ತಾರೆ ಅನ್ನುವಂತಹ ಪಟ್ಟಿ ಸಿಗ್ತಾ ಇರಲಿಲ್ಲ, ಕೊಡ್ತಿರಲಿಲ್ಲ. ಬಟ್ ಆದರೆ ಈ ಬಾರಿ ಹಾಗಿಲ್ಲ. ಸುದೀಪ್ ಅವರು ಕೂಡ ಈ ಬಾರಿ ಬರುವಂಥ ಸ್ಪರ್ಧಿಗಳನ್ನು ತುಂಬ ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕು ಅನ್ನೋಂಥ ಸೂಚನೆ ಕೊಟ್ಟಿದ್ದು ಮಾತ್ರವಲ್ಲದೆ ತನಗೂ ಕೂಡ ಮಾಹಿತಿಯನ್ನು ಕೊಡಬೇಕು ಅನ್ನೋಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಈ ಬಾರಿಯ ಸ್ಪರ್ಧಿಗಳ ಸೆಲೆಕ್ಷನ್ ಕೂಡ ತುಂಬ ಎಚ್ಚರಿಕೆಯಿಂದ ನಡೆಯಲಿದೆ ಮತ್ತು ಕೆಲವೊಂದಷ್ಟು ಸ್ಪರ್ಧಿಗಳನ್ನು ಸಿಕ್ಕಾಪಟ್ಟೆ ಅಳೆದು ನಂತರ ಫೈನಲ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅದೇ ಕಾರಣಕ್ಕೆ ಇನ್ನೂ ಕೂಡ ಎಕ್ಸಾಕ್ಟ್ಲಿ ಇಂಥವರೇ ಹೋಗ್ತಾರೆ ಅನ್ನುವಂತಹ ಕರೆಕ್ಟ್ ಪಿಕ್ಚರ್ ಸಿಗದೆ ಇರುವಂಥದ್ದು. ಆದರೆ ಈಗ ನಿನ್ನೆ ನಾನು ಹೇಳಿದೆ ಅಲ್ಲ, ಸುಧಾರಾಣಿಯವರು ಬಿಗ್ ಬಾಸ್ ಮನೆಗೆ ಹೋಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು, ಅದ್ರ ಬೆನ್ನಲ್ಲೇ ಈಗ ಮತ್ತೆ 3 ಹೆಸರುಗಳು ಬಹಿರಂಗ ಆಗಿದ್ದಾವೆ. ಈ 3 ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗ್ಬೋದು ಅಂತೇಳಿ. ಹಾಗಾದರೆ ಯಾರದು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಬಿಗ್ ಬಾಸ್ ಸೀಸನ್ 12ರ ದಿನಾಂಕವನ್ನು ಮತ್ತು ಪ್ರೋಮೋವನ್ನು ಎರಡೂ ಕೂಡ ರಿಲೀಸ್ ಮಾಡಲಾಗಿದೆ. ಈ ಪ್ರೋಮೋದಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಹಾಗೆಯೇ ಈ ಬಾರಿಯ ಸೀಸನ್ 12ರ ಥೀಮ್ ಏನು, ಏನೆಲ್ಲ ವಿಶೇಷತೆ ಇರಲಿದೆ ಅನ್ನೋದು ಕೂಡ ಈ ಅನೌನ್ಸ್ಮೆಂಟ್ನಲ್ಲಿ ಅಥವಾ ಈ ಪ್ರೋಮೋದಲ್ಲಿ ಗೊತ್ತಾಗಿದೆ. ಸುದೀಪ್ ಅವರನ್ನು ಪರಿಚಯಿಸುವಂಥ ಹೊಸ ಪ್ರೋಮೋ ಇದಾಗಿದ್ದು, ಸೆಪ್ಟೆಂಬರ್ 28ರಿಂದ ಬಿಗ್ ಬಾಸ್ ಸೀಸನ್ 12 ಶುರುವಾಗಲಿದೆ ಅನ್ನುವಂಥ ಅನೌನ್ಸ್ಮೆಂಟ್ ಕೂಡ ಇದೇ ಪ್ರೋಮೋದಲ್ಲಿ ಆಗಿದೆ. ಇದರಲ್ಲಿ ಡಿಫ್ರೆಂಟಾಗಿ ಕಾಣಿಸ್ಕೊಳ್ತಿರುವಂಥ ಸುದೀಪ್ ಅವರು ಈ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆಯ್ಕೆ ಮಾಡುವಂತಹ ಟೀಮ್ಗೆ. ಹಾಗೆಯೇ ಕಂಪ್ಲೀಟ್ ಆಯ್ಕೆ ಪ್ರೊಸೆಸ್ ಮುಗಿದ ಬಳಿಕ ತನಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ದಟ್ ಬಿಗ್ ಬಾಸ್ ಸೀಸನ್ 12ಕ್ಕೆ ಈಗಾಗಲೇ ದಿನಗಣನೆ ಶುರುವಾಗಿದೆ. ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳು ಇರ್ತಾರೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಈಗಾಗಲೇ ಸಂಭಾವ್ಯರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇವ್ರು ಹೋಗ್ತಾರಂತೆ, ಅವ್ರು ಹೋಗ್ತಾರಂತೆ, ಅವ್ರು ಹೋಗ್ತಾ ಇರ್ತಾರಂತೆ, ಅವರ ಹೆಸರಿಗೆ ಈಗಾಗಲೇ ಒಂದು ಜಾಗ ಬುಕ್ ಆಗಿದೆಯಂತೆ, ಇವ್ರಿಗೆ ಫೋನ್ ಬಂದಿದೆಯಂತೆ, ಈ ರೀತಿ ಅಂತೆಕಂತೆಗಳು ಏನು ಕೊರತೆ ಇಲ್ಲ ಬಿಡಿ. ಈಗ ಬಿಗ್ ಬಾಸ್ ಶುರುವಾಗುವಂಥ ದಿನವೇ ಅಧಿಕೃತ ಸ್ಪರ್ಧಿಗಳು ಯಾರು ಅಂತೇಳಿ ಸರ್ಪ್ರೈಸ್ ಆಗಿ ಘೋಷಣೆಯನ್ನು ಮಾಡಲಾಗುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಯಾರನ್ನೂ ಕೂಡ ಮುಂಚೆನೇ ಇಂಥವ್ರು ಬರ್ತಾರೆ ಅಂತೇಳಿ ಯಾವ ಪ್ರೆಸ್ ಮೀಟ್ನಲ್ಲೂ ಕೂಡ ಹೇಳಲ್ಲ, ಯಾರ ಪ್ರೋಮೋವನ್ನು ಕೂಡ ರಿಲೀಸ್ ಮಾಡಲ್ಲ. ಎಲ್ಲರೂ ಕೂಡ ತುಂಬ ಗೌಪ್ಯವಾಗಿ ಇರ್ತಾರೆ. 2-3 ದಿನಗಳ ಮುಂಚೆನೇ ಅವರನ್ನು ಕಂಪ್ಲೀಟಾಗಿ ಇಲ್ಲಿಂದ ಕರ್ಕೊಂಡೋಗಿ ರೆಸಾರ್ಟ್ನಲ್ಲಿ ಕೂರಿಸಿ, ಅಲ್ಲಿಂದ ನಂತರ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಡೋಗಿ ಅಲ್ಲಿ ಸೂಕ್ತವಾದಂಥ ಟ್ರೈನಿಂಗ್ಗಳನ್ನು ಕೊಟ್ಟು ಯಾವ ರೀತಿ ಇರಬೇಕು ಏನೋ ಎಲ್ಲವನ್ನು ಕೂಡ ಸೂಚನೆಯನ್ನು ಕೊಟ್ಟು ಅವರ 1 ವೀಕ್ ಬಿಫೋರ್ ಅವರ ಅಬ್ಸರ್ವೇಷನ್, ಹೆಲ್ತ್ ಕಂಡೀಷನ್ ಅದು ಇದು ಅಬ್ಸರ್ವೇಷನ್ ಇರ್ತದೆ. ನಂತರ ಬಿಗ್ ಬಾಸ್ ಮನೆಯ ಒಳಗಡೆ ಕರ್ಕೊಂಡೋಗಿ ಬಿಡ್ತಾರೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಸೆಲೆಬ್ರಿಟಿಗಳೇ ಹೆಚ್ಚು ಮಂದಿ ಇರ್ತಾರೆ. ಕಿರುತೆರೆ ಹಾಗೂ ಸಿನಿಮಾ ಮಂದಿ ಹೆಚ್ಚು ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಳ್ತಾರೆ. ಇದಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಿಂದನೂ ಕೂಡ ಒಬ್ಬೊಬ್ಬರು ವಿಶೇಷ ಸ್ಪರ್ಧಿಗಳನ್ನು ಒಂದುಗೂಡಿಸಿ ಬಿಗ್ ಬಾಸ್ ಮನೆಗೆ ಕಳಿಸುವಂಥದ್ದು ಒಂದು ಪ್ರಕ್ರಿಯೆ. ಈ ಬಾರಿಯೂ ಕೂಡ ಪ್ರೋಮೋದಲ್ಲಿ ಸ್ಪರ್ಧಿಗಳ ಹೆಸರನ್ನು ನೇರವಾಗಿ ಘೋಷಣೆ ಮಾಡದೇ ಇದ್ದರೂ ಕೂಡ ಯಾವ ಕ್ಷೇತ್ರಗಳಿಂದ ಸ್ಪರ್ಧಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥ ಸುಳಿವನ್ನು ಕೊಡಲಾಗಿದೆ. ಪ್ರೋಮೋದಲ್ಲಿ ಒಬ್ಬರಿಗೆ ನ್ಯೂಸ್ ಇಷ್ಟ, ಇನ್ನೊಬ್ಬರಿಗೆ ಕ್ರೀಡೆ ಇಷ್ಟ, ಇನ್ನೊಬ್ಬರಿಗೆ ರೀಲ್ಸ್ ಇಷ್ಟ, ಮತ್ತೊಬ್ಬರಿಗೆ ಡ್ಯಾನ್ಸು, ಸೀರಿಯಲ್ಸ್ ಇಷ್ಟ. ಇಷ್ಟೆಲ್ಲ ವೆರೈಟಿ ಇರುವಂಥ ನಾಡನ್ನು ಒಂದು ಮಾಡೋಕ್ಕೆ ಸಾಧ್ಯ ಇರೋದು ಒಂದು ಶಕ್ತಿಗೆ ಮಾತ್ರ ಅಂಥೇಳಿ ಕಿಚ್ಚ ಸುದೀಪ್ ಅವರನ್ನು ಪರಿಚಯಿಸಿದೆ. ಹಾಗಾಗಿ ಈ ಬಾರಿಯ ಈ ಸ್ಪರ್ಧಿಗಳ ಆಯ್ಕೆ ವಿಚಾರದಲ್ಲಿ ಸುದ್ದಿ ಮಾಧ್ಯಮಗಳಿಂದ ಒಬ್ಬರನ್ನ, ಕ್ರೀಡಾ ಕ್ಷೇತ್ರದಿಂದ ಒಬ್ಬರನ್ನ, ಸಿನಿಮಾ ಕ್ಷೇತ್ರದಿಂದ ಒಬ್ಬರನ್ನ, ರೀಲ್ಸ್ ಸ್ಟಾರ್ಗಳು, ಡ್ಯಾನ್ಸರ್ಗಳು, ಕಿರುತೆರೆ ಮಂದಿ ಮತ್ತು ಬಿಗ್ ಬಾಸ್ ಮನೆಗೆ ಬರುವಂಥ ಹಿರಿತೆರೆ ಮಂದಿ, ಈ ರೀತಿ ಅಷ್ಟೂ ಲೋಕಗಳಿಂದನೂ ಕೂಡ, ಅಷ್ಟು ಬೇರೆ ಬೇರೆ ಕ್ಷೇತ್ರಗಳಿಂದನೂ ಕೂಡ ಒಬ್ಬೊಬ್ಬರು ಇಬ್ಬಿಬ್ಬರು ಈ ರೀತಿ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿ ಒಂದು ಲಿಸ್ಟನ್ನು ರೆಡಿ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಈಗಾಗಲೇ ಒಂದು ಸ್ಪರ್ಧೆಯ ಮಾಹಿತಿಯನ್ನು ನಿನ್ನೆ ಕೊಟ್ಟಿದ್ದೆ, ಅದು ಸುಧಾರಾಣಿಯವರು ಈ ಸೀಸನ್ಗೆ ಬಹುತೇಕ ಬರೋದು ಕನ್ಫರ್ಮ್ ಅನ್ನೋದನ್ನು ಕೊಟ್ಟಿದ್ದೆ ಲಿಸ್ಟಲ್ಲಿ. ಈಗ 3 ಸ್ಪರ್ಧಿಗಳ ಲಿಸ್ಟನ್ನು ಇವತ್ತು ಹೊತ್ತು ತಂದಿದ್ದೇನೆ. ಈ 3 ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗುವಂಥ ಚಾನ್ಸಸ್ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 3ಕ್ಕೆ 3 ಜನ ಸ್ಪರ್ಧಿಗಳು ಕೂಡ ಎಲಿಜಿಬಲ್ ಕೂಡ. ಮೊದಲ ಸ್ಪರ್ಧೆಯ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ, ಇವರು ಈಗಾಗಲೇ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಭಾರಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿರುವಾಕೆ, ತಮ್ಮ ಗ್ಲಾಮರ್ ಲುಕ್ನ ಮೂಲಕ ಮನಸೆಳೆದಾಕೆಯೂ ಕೂಡ ಹೌದು. RJ ಪ್ರದೀಪ್ ಅವರ ವೈಫ್ ಶ್ವೇತಾ ಪ್ರಸಾದ್, ಸೀರಿಯಲ್ ನಟಿಯಾಗಿರುವಂಥ ಶ್ವೇತಾ ಪ್ರಸಾದ್ ಅವರು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಇರ್ತಾರೆ ಅನ್ನುವಂಥ ಮಾಹಿತಿಗಳು ಇದ್ದಾವೆ.
ಧಾರಾವಾಹಿಗಳ ಮೂಲಕ ಶ್ವೇತಾ ಗಮನವನ್ನು ಸೆಳೆದವರು. ಜೊತೆಗೆ ಆಗಾಗ ಕೆಲವೊಂದಷ್ಟು ಹಾಟ್ ಫೋಟೋಶೂಟ್ಗಳನ್ನು ಮಾಡಿಸೋದ್ರ ಮೂಲಕನೂ ಕೂಡ ಪಡ್ಡೆ ಹುಡುಗರ ನಿದ್ದೆಯನ್ನು ಕದ್ದಾಕೆ ಈಕೆ. ಆರ್ ಜೆ ಪ್ರದೀಪ್ ಅವರ ವೈಫ್ ಕೂಡ ಅನ್ನೋದು ಮತ್ತೊಂದು ವಿಶೇಷ. ಸದ್ಯ ಸಾಮಾಜಿಕ ಕೆಲಸ ಹಾಗೂ ಸಿನಿಮಾ ನಿರ್ಮಾಣದ ಕಡೆಗೆ ಗಮನವನ್ನು ಹರಿಸ್ತಾ ಇರುವಂಥ ಇವರು ಇದೇ ಶ್ವೇತಾ ಪ್ರಸಾದ್ ಅವರು ನಿರ್ಮಾಣ ಮಾಡಿರುವಂತಹ ಮರ್ಯಾದೆ ಪ್ರಶ್ನೆ ಸಿನಿಮಾ ಎಲ್ಲರ ಗಮನವನ್ನು ಸೆಳೀತು. ತಮ್ಮ ಕೆಲಸಗಳಿಗೆ ಬ್ರೇಕನ್ನು ಕೊಟ್ಟು ದೊಡ್ಡ ಮನೆಗೆ ಬರ್ತಾರಾ ಶ್ವೇತಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಆರ್ ಜೆ ಪ್ರದೀಪ್ ಕೂಡ ತುಂಬ ಪಾಪ್ಯುಲರ್ ಆಗಿರುವಂಥ ಆರ್ ಜೆ ಆಗಿದ್ದವರು ಈಗ ತಮ್ಮದೇ ಆದಂಥ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿಕೊಂಡು ಇಂಟರ್ವ್ಯೂಗಳನ್ನು ಮಾಡಿಕೊಂಡು ಬ್ಯುಸಿಯಾಗಿದ್ದಾರೆ. ಜೊತೆಗೆ ಪ್ರೊಡಕ್ಷನ್ ಹೌಸ್ ಕೂಡ ಇದೆ ಅನ್ನೋಂಥ ಮಾಹಿತಿಯೂ ಕೂಡ ಇದೆ. ಶ್ವೇತಾ ಮತ್ತು ಪ್ರದೀಪ್ ಸಾಕಷ್ಟು ವರ್ಷಗಳ ಹಿಂದೆ ಮದುವೆ ಆದವರು. ಇನ್ನೂ ಕೂಡ ಫ್ಯಾಮಿಲಿ ಅಂದರೆ ಮಗುಗಿಗೂ ಆ ರೀತಿಯಾಗಿ ಕಮಿಟ್ಮೆಂಟ್ಗೆ ಬಿದ್ದಿಲ್ಲ. ಸೊ ದಟ್ ಬಿಗ್ ಬಾಸ್ ನಂತರ ಆ ರೀತಿಯಾದಂಥ ಆಲೋಚನೆ ಇದೆ. ಸೊ ದಟ್ ಈಗ ಬಿಗ್ ಬಾಸ್ಗೆ ಬರುವಂತಹ ಆಲೋಚನೆಯಲ್ಲಿದ್ದಾರೆ. ನಂತರ 2ನೇ ಇನ್ನಿಂಗ್ಸನ್ನು ಶುರು ಮಾಡುವಂಥ ಚಿಂತನೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇದಾದ ಬಳಿಕ ಅಂಕಿತಾ ಅಮರ್ ಅವರು ಇತ್ತೀಚೆಗೆ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳುತ್ತಿದ್ದಾರೆ. ಅವರ ಸಹೋದರಿ ಅನನ್ಯ ಅಮರ್ ಅವರು ಕೂಡ ಬಣ್ಣದ ಲೋಕದ ಜೊತೆಗೆ ನಂಟನ್ನು ಹೊಂದಿದ್ದಾರೆ. ಇವರು ಕೂಡ ಬಿಗ್ ಬಾಸ್ ಸೀಸನ್ 12ಕ್ಕೆ ಸ್ಪರ್ಧಿಯಾಗಿ ಬರಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಅಂಕಿತಾ ಮತ್ತು ಅನನ್ಯ ಇಬ್ಬರು ಕೂಡ ಅವಳಿ ಜೋಳಿ ಥರನೇ ಇರುವಂತಹ ಇಬ್ಬರು ನಟಿಯರು. ಅಂಕಿತಾ ಅಮರ್ ಇತ್ತೀಚೆಗೆ ಜಿ ಕನ್ನಡದಲ್ಲಿ ಪ್ರಸಾರ ಆದಂಥ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2ರಲ್ಲಿ ಸ್ಪರ್ಧಿಯಾಗಿದ್ದರು. ಬಿಗ್ ಬಾಸ್ಗೆ ಬಂದು ಮನೋರಂಜನೆ ನೀಡೋದಕ್ಕೆ ರೆಡಿಯಾಗಿದ್ದಾರೆ. ಅಂಕಿತಾಗೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಅಭ್ಯಾಸ ಇದೆ. ಜೊತೆಗೆ ಈ ರಿಯಾಲಿಟಿ ಶೋಗಳಲ್ಲಿ ಹೇಗಿರಬೇಕು ಅನ್ನೋಂಥ ಅರಿವು ಕೂಡ ಇದೆ. ಹಾಗೆಯೇ ಈಕೆಗೂ ಕೂಡ ಒಂದು ತಕ್ಕ ಮಟ್ಟಿನ ಪಾಪ್ಯುಲಾರಿಟಿಯೂ ಕೂಡ ಇದೆ. ಸಂಗೀತ ಕ್ಷೇತ್ರದಲ್ಲೂ ಕೂಡ ಈಕೆ ಚಿರಪರಿಚಿತೆ, ಭರತನಾಟ್ಯದಲ್ಲೂ ಕೂಡ ಪರಿಚಿತೆ. ಹೀಗಾಗಿ ನಟನೆಯ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿರುವಂತಹ ಅಂಕಿತಾ ಕೂಡ ಈಗ ಈ ಬಿಗ್ ಬಾಸ್ ಮನೆಗೆ ಬರುವಂಥ ಚಾನ್ಸಸ್ ಇದೆ ಅನ್ನೋದನ್ನು ಕೆಲವರು ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಫೈನಲ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಿದ್ದಾರೆ. ಇದನ್ನು ಹೊರತುಪಡಿಸಿ ಗೌತಮಿ ಜಾಧವ್ ಅವರು ಸತ್ಯ ಸೀರಿಯಲನ್ನು ಮಾಡಿದರು. ಅವರು ಕಳೆದ ಬಾರಿ ಬಿಗ್ ಬಾಸ್ ಮನೆಗೆ ಬಂದು ಗಮನವನ್ನು ಸೆಳೆದಿದ್ದರು. ಇದೇ ಧಾರಾವಾಹಿಯಲ್ಲಿ ಸಾಗರ್ ಬಿಳಿಗೌಡ ಅನ್ನುವಂತಹ ಒಬ್ಬ ಹೀರೋ ಕೂಡ ಕಾಣಿಸ್ಕೊಂಡಿದ್ದ. ಸ್ಮಾರ್ಟ್ ಆ್ಯಂಡ್ ಹ್ಯಾಂಡ್ಸಮ್ ಹ್ಯಾಂಕ್ ಈತ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರುವಂಥ ಚಾನ್ಸಸ್ ಇದೆ. ಸೀಸನ್ 12ಗೆ ಸಾಗರ್ ಬಿಳಿಗೌಡ ಬರುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಹೀಗಾಗಿ ಸಾಗರ್ ಬಿಳಿಗೌಡ ಕೂಡ ಬಿಗ್ ಬಾಸ್ ಮನೆಗೆ ಬಂದರೆ ಅಲ್ಲಿಗೆ ಸೀರಿಯಲ್ ಇಂಡಸ್ಟ್ರಿಯಿಂದ 3 ಜನ ಬಂದಂಗೆ ಆಗುತ್ತೆ ಅನ್ನೋದು ಕೂಡ ಸತ್ಯ. ಸೊ ದಟ್ಟು ಈಗ ಈ 3 ಹೆಸರು ಕೂಡ ಫೈನಲ್ ಆಗಿದೆ ಅನ್ನೋದು ಕೂಡ ಆಗ್ತಿದೆ. ಈ 3 ಬಳಿಕ ಇನ್ನು ಉಳಿದವರ ಹೆಸರು ಕೂಡ ಇನ್ನು ಹಂತವಾಗಿ ಹೊರಗಡೆ ಬರಲಿದೆ. ಅಲ್ಲಿಗೆ ಸುಧಾರಾಣಿ ಜೊತೆಗೆ ಅಂಕಿತಾ ಅಮರ್, ಹಾಗೆಯೇ ಈ ಸಾಗರ್ ಬಿಳಿಗೌಡ ಮತ್ತು ಪ್ರಮುಖವಾಗಿ ಶ್ವೇತಾ ಪ್ರಸಾದ್, ಇಷ್ಟು ಜನ ಬಿಗ್ ಬಾಸ್ ಮನೆಗೆ ಬರುವಂಥ 4 ಪಟ್ಟಿ ಈಗ ಆಲ್ಮೋಸ್ಟ್ ಆಲ್ ಕನ್ಫರ್ಮ್ 99% ಇವರೇ ಬರ್ತಾರೆ ಅನ್ನೋದು ಗೊತ್ತಾಗ್ತಿದೆ. ಗೊತ್ತಿಲ್ಲ ಕೊನೆ ಕ್ಷಣದ ಬದಲಾವಣೆಗಳನ್ನು ಹೊರತುಪಡಿಸಿ ಅನ್ನೋದನ್ನು ಕೂಡ ಗಮನಿಸಬೇಕು. ಒಟ್ಟಿನಲ್ಲಿ ಈಗ ಬಂದಿರುವಂಥ ಈ 4 ಹೆಸರು, ಸುಧಾರಾಣಿಯವ್ರದ್ದು ಬಿಡಿ, ನಿನ್ನೆ ಹೆಂಗೂ ನೋಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ಅವ್ರನ್ನ ಹೊರತುಪಡಿಸಿ ಇವರು 3 ಜನ, ಅಂಕಿತಾ ಹಾಗೆಯೇ ಶ್ವೇತಾ ಪ್ರಸಾದ್ ಜೊತೆಗೆ ಸಾಗರ್, ಇವರು 3 ಜನರ ಹೆಸರನ್ನು ಕೇಳಿದ ಬಳಿಕ ನಿಮಗೆ ಏನನ್ಸುತ್ತೆ? ಫಿಟ್ಟು ಅನ್ಫಿಟ್ಟು ಅಂತೇಳಿ ಏನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.